ಕುಣಿನಾರ್ದರಿಗೆ ನೆಲ ಡೊಂಕು ಕುಣಿನಾರ್ದ ಹೆಣ್ಣಿಗೆ ನೆಲ ಡೊಂಕು ಅನ್ನಂಗೆ ಆಯ್ತು ಈ ಕತೆ. ಕುಮಾರಸ್ವಾಮಿಯವರು ನಾವು ಇಂಥದ್ದು ಮಾಡ್ತಾ ಇದ್ದೀವಿ ಬನ್ನಿ ನೀವೆಲ್ಲ ಯಾರು ಬರಲ್ಲ, ನಾನೇ ಮಧ್ಯ ಪಾಪ ರವಿನೇ ಹೇಳಿದ್ರಲ್ಲ ಸ್ಥಳೀಯ MLA ಹಿಂಗೆ ಮಾಡೋಣ ಇಂಥದ್ದು ಆಗಬೇಕು ಅಂತ ಅಂದರೆ ನಾವು ಕೊಡೋಕೆ ರೆಡಿ ಇದ್ದೀವಿ ಹೇಳಿ ಅರ್ಜಿ ಹಾಕಿ ನೀವು ಅಂತ ಯಾಕೆ ಹಾಕಿಲ್ಲ? ಅಲ್ಲಿ ಕುಮಾರಸ್ವಾಮಿಯವ್ರದ್ದು ಏನೂ ನಡೀತಾ ಇಲ್ಲ, ಇದನ್ನು ಅರ್ಥ ಮಾಡ್ಕೊಳ್ಳಿ. ನರೇಂದ್ರ ಮೋದಿಯವರು ಸುಚ್ಚು ಎಲ್ಲ ಬರೀ ಓಡಾಡೋಕ್ಕೆ ಜನ ಬಿಟ್ಟವ್ರಷ್ಟೇ, ಕೀ ಎಲ್ಲ ಆಟ ಆಡೋ ಕೀ ಎಲ್ಲ ಅವ್ರ ತಲೆ ಇಟ್ಕೊಂಡವ್ರೆ. ಅದು ಸುಲಭಿಲ್ಲ ನರೇಂದ್ರ ಮೋದಿ, ಇವ್ರಿಗೆಲ್ಲ ಬಗ್ಗೋ ನರೇಂದ್ರ ಮೋದಿ ಏನಲ್ಲ. ಅದರಿಂದ ಕುಮಾರಣ್ಣವ್ರ ಬಗ್ಗೆ ನಾನು ಭಾಳ ತಪ್ಪಾಗಿ ಏನು ಹೇಳ್ತಾ ಇಲ್ಲ. ನೀವು ಅದಕ್ಕೇನೋ ಒಂದು ಚಿತ್ರಣ ಕೊಟ್ಟು ತಿರ್ಗಾ ಇನ್ನು ಅಲ್ಲ, ನನಗಾಗಲಿ ಏನು ತೊಂದರೆ ಇಲ್ಲ, ಪಬ್ಲಿಕ್ಕಾಗಿ ಪೊಲಿಟಿಕಲಿ ಹೇಳ್ತಾ ಇದ್ದೀನಿ. ಕುಮಾರಸ್ವಾಮಿಯವ್ರು ಏನು ಮಾಡ್ತಾವ್ರು ಹೇಳಿ ಹೋಗಿ ಕರ್ನಾಟಕಕ್ಕೆ ಹೇಳಿ, ಯಾವ್ದಾರು ಒಂದು 10 ಫ್ಯಾಕ್ಟ್ರಿನ ಹೆಸರಾಂತ ಫ್ಯಾಕ್ಟ್ರಿನ ಹೇಳಿದರು, HMT ವಾಪಸ್ ತರಿಸ್ತೀನಿ ಅಂದರು, BEL ಓಪನ್ ಮಾಡಿಸ್ತೀವಿ ಅಂದರು. ಏನಾಗಿದೆ ಹೇಳಿ? ಏನಾರ ಒಂದು ಶಂಕುಸ್ಥಾಪನೆ ಮಾಡಿದ್ರ? ನರೇಂದ್ರ ಮೋದಿಯವ್ರು ಕರ್ಕೊಂಬಂದು ದೊಡ್ಡದು ಒಂದು 10 ಲಕ್ಷ ಜನ ಕೆಲಸ ಮಾಡುವಂಥದ್ದು. ನರೇಂದ್ರ ಮೋದಿಯವರು ಹೇಳಿದರು 1 ಲಕ್ಷ ಉದ್ಯೋಗ ಕೊಡ್ತೀವಿ ಅಂತ. ಅದನ್ನಾರು ಉಪಯೋಗಿಸ್ಕೊಂಡು ಮಾಡ್ಬೋದಾಗಿದ್ದಲ್ಲ. ಕುಮಾರಸ್ವಾಮಿಯವ್ರು ಏನು ಹೇಳೇ ಬೇರೆ ರಂಗ ಇಲ್ಲಿ 2 ಸಾರಿ ಮುಖ್ಯಮಂತ್ರಿ ಆಗಿದ್ದರು, ಪ್ರಭಾವಿ ಮಂತ್ರಿ. ಈಗ ಕುಮಾರಸ್ವಾಮಿಯವರು ಇಲ್ಲಿ ಕಾಂಗ್ರೆಸ್ದವ್ರ ಮೇಲೆ ಬಂದು ಅದು ಹಂಗೆ ಮಾಡಿಲ್ಲ, ಇದು ಹಿಂಗೆ ಮಾಡಿ ಅದು ಮಾಡ್ಕೊತಾರೆ ಅವರೆಲ್ಲ. ಕುಮಾರಸ್ವಾಮಿಯವರಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಮಂಡ್ಯ ಜಿಲ್ಲೆಯಲ್ಲಿ ಅತ್ಯಧಿಕವಾಗಿ ಪ್ರೀತಿಯಿಂದ ಎಲ್ಲರನ್ನೂ 7 ಜನ MLAಗಳು ಇದ್ದರೂ ಸಹಿತ ಅತ್ಯಧಿಕ ಮತಗಳನ್ನು ನಮ್ಮ ಮಂಡ್ಯ ಜಿಲ್ಲೆ ಪುಣ್ಯಾತ್ಮರು ಕೊಟ್ಟಿದ್ದಾರೆ. ದಳದರೇ ಕೊಟ್ಟಿಲ್ಲ, BJPರೇ ಕೊಟ್ಟಿಲ್ಲ, ಎಲ್ಲರೂ ಒಟ್ಟಾರೆ ಜನಾಭಿಪ್ರಾಯ ಇದೆ ಕೊಟ್ಟರು. ಏನಾಯ್ತು? ವಾಟ್ ಈಸ್ ಯೂಸ್? ಅದರಿಂದ ನಾನು ಒತ್ತಾಯ ಮಾಡ್ತೀನಿ, ಕುಮಾರಣ್ಣರಲ್ಲಿ ಏನೂ ಆಗೋದಿಲ್ಲ, ಬಿಟ್ಟು ಬಿಸಾಕಿ ಬಂದು ಪಾರ್ಟಿನಾರ ಕಟ್ಟಿ ಅಂತ. ಕೈಗಾರಿಕಾ ಸಚಿವರು ಏನು ಪ್ರಯೋಜನ ಆಗ್ತಾ ಇದೆ? ಎಂಥ ಹುದ್ದೆ? ನರೇಂದ್ರ ಮೋದಿ ಪಕ್ಕದಲ್ಲೇ ಕೂತ್ಕೋತಾರೆ. ನರೇಂದ್ರ ಮೋದಿಯವ್ರು ಮನಸ್ಸು ಮಾಡಿದರೆ ಒಂದು ಇಂಡಸ್ಟ್ರೀಸ್ ಕೊಡೋದು ಕಷ್ಟ ಆಗಿತ್ತ, ಕೈಗಾರಿಕೆ ಕೊಡೋದು ಕಷ್ಟ ಆಗಿತ್ತ ಮಂಡ್ಯ ಜಿಲ್ಲೆಗೆ? ಮಂಡ್ಯ ಜಿಲ್ಲೆ ಮತ್ತು ಮೈಸೂರು ಜಿಲ್ಲೆ ಎರಡಕ್ಕೂ ಸೇರಿ ಒಂದು 25,000 ಜನ ಕೆಲಸ ಮಾಡೋಕ್ಕೆ ಯುವಕರಿಗೆ ಅವಕಾಶ ಮಾಡಿದ್ರು. ಬೇಡ ಅಂತ ಹೇಳ್ತಿದ್ರ? ಬೇಡ ಅಂತ ಹೇಳ್ತಿದ್ರ? ಏನು ಮಾಡ್ತಾ ಇದ್ದಾರೆ ಹೇಳಿ? ತೋರಿಸಿ ಏನು ಮಾಡಿದ್ದಾರೆ ಅಂತ. ನೀವು ಪತ್ರಿಕೆಯಲ್ಲಿ ಬರೆದ್ರಿ ಕುಮಾರಣ್ಣನವರಿಗೆ ಅತ್ಯಧಿಕ ಮತಗಳು ಬಿದ್ದುಬಿಟ್ಟವೆ ಅಂತ. ಅತ್ಯಧಿಕ ಮತ ಬಂದಿದ್ದು ನನಗೆ ಬರೆದ್ರೆ ಅದ 3 ಲಕ್ಷ ಎಷ್ಟು ನನಗೆ ಬಂದಿದ್ದು ಲೀಡು.